ಫ್ರೆಂಡ್ಸ್ ಎಸ್ ಮತ್ತೊಂದು ಗೀಚಿಗಳಿಗೆ ಖತರ್ನಾಕ್ ಅದ್ಭುತ ಬೆಂಕಿ ಟೆಕ್ ನ್ಯೂಸ್ 165ರಲ್ಲಿ ಸುಸ್ವಾಗತ. ಎಸ್ ಇವತ್ತು ಕೂಡ ಗೀಚಿಗಳಿಗೆ ಅನಾಹುತ ಟೆಕ್ ನ್ಯೂಸ್ ಗಳ ಮುಂದೆ ತಗೊಂಡು ಹಾಜರಾಗಿದ್ವಿ. ಸೊ ಅದಕ್ಕೂ ಮುಂಚೆ ಈ ನಮ್ಮ ಚಾನಲ್ ಹೊಸದಾಗಿ ಬಂದಿರೋ ಮುಟ್ಬೋದು ವಿಡಿಯೋನ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಸ್ವಲ್ಪ ಆದಷ್ಟು ಜಾಸ್ತಿ ಮೋಟಿವೇಟ್ ಮಾಡಿ. ಇಷ್ಟಲ್ಲಿ నేను ಎಷ್ಟೊಂದು ಡೆಡಿಕೇಟೆಡ್ 20 ನಿಮಿಷದ ರಿವ್ಯೂ ವಿಡಿಯೋ ತಗೊಂಡ್ಬಂದಿದ್ವಿ. 25,000 ರೂಪಾಯಿಗೆ ಮೋಟೋ ಎಡ್ಜ್ 50 ಫೀಚರ್ ವರ್ಸಸ್ ಐಕ್ಯೂ Z9 Pro ಗಳಲ್ಲಿ ಹೆವಿ ಜನ ಕನ್ಫ್ಯೂಸ್ ಆಗಿಬಿಟ್ಟು ಕಮೆಂಟ್ ಮಾಡ್ತಿದ್ರು. ಅದಕ್ಕೆ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಅಸಲಿ ರಿಯಾಲಿಟಿ ಮತ್ತು ಆನೆಸ್ಟ್ ರಿವ್ಯೂಸ್ಗಳು ಕಂಪಾರಿಸನ್ ಯಾವ ರೀತಿ ಇರುತ್ತಂತ ಗೊತ್ತಾಗತ್ತೆ. ಸೊ ಇಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಎಸ್, ಕೋಟ್ಯಾಂತರ ಜನ ಈ ಸ್ಪೆಷಲ್ ಸುದ್ದಿಗಾಗಿ ವೇಟ್ ಮಾಡ್ತಿದ್ದಾರೆ. ಎಸ್, ನಾನು ಮಾತಾಡ್ತಾ ಇರೋದು ದೇಶದ ಅತಿ ದೊಡ್ಡ ಸೆಲ್ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಮತ್ತು ಅಮೆಝಾನ್ ಗ್ರೇಟ್ ಇಂಡಿಯನ್ ಸೆಲ್ ಬಗ್ಗೆ. ಸೊ ಸ್ಟ್ರಾಂಗ್ ಲೀಕ್ಸ್ ಗಳು ಬಂದಿದೆ. ಲೈಕ್ ಈ ಸರ್ತಿ ಸೇಲ್ ಏನಿದೆ 1 ತಿಂಗಳು ಅಥವಾ 25 ದಿವಸ ಮೊದಲೇ ಬರ್ತಾ ಇದೆ ಅಂತೆ. ಸೊ ಲಾಸ್ಟ್ ಇಯರ್ ನಾವು ಅಕ್ಟೋಬರ್ ಲಾಸ್ಟ್ ಮಂತ್ ಎಂಡ್ ಅಲ್ಲಿ ನೋಡ್ತಿದ್ವಿ ಅಥವಾ ನವೆಂಬರ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸೇಲ್ಸ್ ಸ್ಟಾರ್ಟ್ ಆಗ್ತಿತ್ತು. ಬಟ್ ಈ ಸರ್ತಿ ಲೀಕ್ಸ್ ಗಳ ಪ್ರಕಾರ ಸೆಪ್ಟೆಂಬರ್ ಕೊನೆಯ ದಿನಗಳಲ್ಲಿ ಅಥವಾ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಈ ಎಲ್ಲ ಸೇಲ್ಸ್ಗಳು ಸ್ಟಾರ್ಟ್ ಆಗಲಿದೆ ಅಂತೆ. ಸೊ ದಯವಿಟ್ಟು ನೀನಾದರೂ ಸದ್ಯಕ್ಕೆ ಗ್ಯಾಜೆಟ್ಸ್ಗಳು, ಸ್ಮಾರ್ಟ್ ಫೋನ್ಸ್ಗಳು ಏನಾದರೂ ಪರ್ಚೇಸ್ ಮಾಡಬೇಕು ದೊಡ್ಡ ಅಮೌಂಟಲ್ಲಿ ಅಂತಂದರೆ ಸ್ವಲ್ಪ ವೇಟ್ ಮಾಡಿ. 1 ತಿಂಗಳು 1.5 ತಿಂಗಳು ವೇಟ್ ಮಾಡಿದ್ರೆ ತುಂಬ ಹೆವಿ ಡಿಸ್ಕೌಂಟ್ ಸಿಗುತ್ತೆ. ಇಷ್ಟಲ್ಲಿ ನೀವು ಏನು ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಏನು ಅಮೌಂಟ್ ಆಗಿರಲಿ, ಪ್ರಾಡಕ್ಟ್ ಆಗಿರಲಿ, ಹೆಸರಾಗಿರಲಿ, ಗ್ಯಾಜೆಟ್ ಆಗಿರಲಿ, ಏನೇ ಇದ್ರು ಕಮೆಂಟ್ ಮಾಡಿ. ಯಾರ್ಯಾರು ಏನೇನು ತಗೊಳ್ತಿದ್ರೆ ಎಲ್ಲ ಕಮೆಂಟ್ಸ್ ಅಲ್ಲಿ ಓದಾಡೋದು ಬೇಡ. ಸೊ ಏನೇನು ತಗೊಳ್ತಿದ್ರೆ ಸೀಕ್ರೆಟ್ಲಿ ಓದೋಣ ಬನ್ನಿ. ಎರಡಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ರಿಯಲ್ಮಿ ಕಡೆಯಿಂದ ಮತ್ತೊಂದು ಸದ್ಯದಲ್ಲೇ ಹೊಸ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ದಾರೆ. ಇದು ರಿಯಲ್ಮಿ ನಾರ್ಜೋ 70 ಟರ್ಬೋ ಹೆಸರಿಂದ ಲಾಂಚ್ ಆಗುತ್ತೆ ಮತ್ತು 22,000 ರೂಪಾಯಿಗೆ ಲಾಂಚ್ ಆಗಲಿದೆ ಅಂತ. ವಿಶೇಷ ಅಂದ್ರೆ ಈ ಸ್ಮಾರ್ಟ್ ಫೋನ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಬಂದಿಗೆ ಈ ರೀತಿಯಾಗಿರುವಂತಹ ಎಲ್ಲೋ ಗೇಮಿಂಗ್ ಸೆಂಟರಿಂಗ್ ಅಂದಿರುವಂತ ಡಿಸೈನ್ ತಗೊಂಡು ಬರ್ತಾ ಇದೆ. 50 ಮೆಗಾ ಪಿಕ್ಸೆಲ್ ಸೆನ್ಸರ್, 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಮತ್ತು 8GB 12GB ವೇರಿಯಂಟ್ ನ ಕೂಡ ಕೊಡ್ತಿದ್ದಾರೆ. 5000 mAh ಬ್ಯಾಟರಿಯೊಂದಿಗೆ 80 ವ್ಯಾಟ್ನ ಪವರ್ ಟ್ರೈನ್ ಒಳಗೊಂಡು ಬರ್ತಾ ಇದಂತೆ. ಎಸ್, ಡೆಫಿನೆಟ್ಲಿ ನಾರ್ಜೋ 70 ಮತ್ತು 70 Pro ಲಾಂಚ್ ಆಗಿದ್ಮೇಲೆ ಪ್ರೈಸ್ ಡೌನ್ ಆಗಿಬಿಟ್ಟು ಸದ್ಯಕ್ಕೆ ಇನ್ನೂ ಕೂಡ ನೀವು ರಿಯಲ್ಮಿ ನಾರ್ಜೋ 70 Pro ಕೊಂಡ್ಕೋಬಹುದು. ಚೆನ್ನಾಗಿರುವಂಥ ಫೋನ್ ಇದೆ. 17,000 ರೂಪಾಯಿಗೆ ಸಿಗ್ತಾ ಇದೆ. ಸೊ ಡೆಫಿನೆಟ್ಲಿ ಪ್ರೈಸಸ್ಗಳನ್ನ ಹೈ ಮಾಡಿಬಿಟ್ಟು ಕಮ್ಮಿ ಮಾಡಿಬಿಟ್ಟು ಈ ರೀತಿ ಸೇಲ್ಸ್ಗಳು ಮಾಡೋಕೆ ಹೋಗ್ಬಿಡಿ. ಕರೆಕ್ಟ್ ಪ್ರೈಸ್ಗೆ ತೊಗೊಂಬನ್ನಿ. ಮತ್ತು ಈ ರಿಯಲ್ಮಿ 13+ ಥರ ಮಾಡೋಕೆ ಹೋಗ್ಬಿಡಿ. 22,000 ರೂಪಾಯಿ ಇದೆ. ಸೊ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದೆ. ಬಟ್ ನನಗೆ 22,000 ರೂಪಾಯಿಗೆ ಆ ಫೋನ್ ಸರಿ ಅಂತ ಅನಿಸಲ್ಲ. ಸೊ ಈ ರೀತಿ ತಪ್ಪು ಮಾಡಬಾರ್ದು. ಒಳ್ಳೆ ಫೋನ್ಸ್ಗಳನ್ನ ಒಳ್ಳೆ ಬೆಲೆಗೆ ರಿಯಲ್ಮಿ ಲಾಂಚ್ ಮಾಡಲಿ. ರಿಯಲ್ಮಿ ಫೋನ್ಸ್ಗಳು ಕೊಂಡ್ಕೋರು ಮತ್ತು ರಿಯಲ್ಮಿ ಫ್ಯಾನ್ಸ್ಗಳು ಕೂಡ ಭಾರತದಲ್ಲಿ ತುಂಬಾ ಜನ ಇದ್ದಾರೆ ಅನ್ಸುತ್ತೆ. ಇದ್ರು ಕಮೆಂಟ್ ಮಾಡಿ. ಎರಡಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ವಿವೋ ಕಡೆಯಿಂದ ಮತ್ತೊಂದು ಹೊಸ ಫೋನ್, ಅದು ವಿವೋ T3 ಅಲ್ಟ್ರಾ ಅಂತ. ಇದು ಬಜೆಟ್ ಕಡೆಗೆ ಅಂದ್ರೆ 30,000 ರೂಪಾಯಿ ಲಾಂಚ್ ಆಗಲಿದೆ ಅಂತೆ. ಸೆಪ್ಟೆಂಬರ್ 12, 13 ಡೇಟ್ಸ್ಗಳು ಕೂಡ ಹೊರಗೆ ಬರ್ತಾ ಇದೆ. ಈ ಸ್ಮಾರ್ಟ್ ಫೋನ್ BIS ಸರ್ಟಿಫಿಕೇಶನ್ ಆಲ್ರೆಡಿ ಹೊಂದಿದೆ. ಜೊತೆಗೆ ಡೈಮೆನ್ಸಿಟಿ 9200 ಪ್ಲಸ್ ಚಿಪ್ಸೆಟ್ ಒಂದಿಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್ ಕೊಡ್ತಾ ಇದ್ದಾರೆ. 5,500 mAh ಬ್ಯಾಟರಿಯೊಂದಿಗೆ 80 ವ್ಯಾಟ್ನ ಪವರ್ ಟ್ರೈನ್ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ 6.7 ಇಂಚಸ್ ಇರುವಂತಹ AMOLED ಡಿಸ್ಪ್ಲೇ ಕೂಡ ಈ ಸ್ಮಾರ್ಟ್ ಫೋನ್ ಒಳಗೊಂಡಿದೆ. ಸೊ ಡೆಫಿನೆಟ್ಲಿ ಮಾರ್ಕೆಟ್ ಅಲ್ಲಿ ವಿವೋ ಅವರ T ಸೀರೀಸ್ ಫೋನ್ಸ್ಗಳು ವ್ಯಾಲ್ಯೂ ಫಾರ್ ಮನಿ ಮತ್ತು ಆನ್ಲೈನ್ ಫೋನ್ಸ್ಗೆ ಜಾಸ್ತಿ ಕಾಂಪಿಟೇಷನ್ ಕೊಡುತ್ತೆ. ಹೋಪ್ಫುಲಿ ಒಂದು 24,000-25,000 ರೂಪಾಯಿಗೆಲ್ಲ ಬತ್ತಪ್ಪ ಅಂದ್ರೆ ಎಸ್, ಆ ಲೆವೆಲ್ಗೆ ಕಾಂಪಿಟೇಷನ್ ಕೊಟ್ರೆ ಉಳಿದಿರುವಂಥ ಮಾರ್ಕೆಟ್ಗೆ ಸ್ವಲ್ಪ ಕಾಂಪಿಟೇಷನ್ ಕೂಡ ಆಗಿರುತ್ತೆ. ಸೊ ನೋಡೋಣ, ಫೋನ್ ಬಂದ ತಕ್ಷಣ ಕಳಿಸಿದ್ರು ಅಂತಂದ್ರೆ ಅನ್ಬಾಕ್ಸಿಂಗ್ ಮಾಡ್ತೀವಿ. ಎರಡಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್. ಎಸ್ ಆಫೀಸಿಯಲ್ ಆಗಿ iPhone 16 ಸೀರೀಸ್ನ ಡೇಟ್ ಕೂಡ ಕನ್ಫರ್ಮ್ ಮಾಡಿದರೆ 9ನೇ ಸೆಪ್ಟೆಂಬರ್ಗೆ 10:30 ಸಮಥಿಂಗ್ ಏನೋ ಇವೆಂಟ್ ಲೈವ್ ಸ್ಟಾರ್ಟ್ ಆಗಲಿದೆ. ಸೊ ಮಿಸ್ ಮಾಡಿದೆ ನೀವೇನಾದರೂ ಐಫೋನ್ ಆ್ಯಪಲ್ ಫ್ಯಾನ್ ಇದ್ದೀರಾ ಅಂತಂದರೆ ಈ ಇವೆಂಟ್ ನೋಡಿ ತುಂಬ ಹೊಸ ಇನೋವೇಷನ್ ಒಂದಿಗೆ ಹೊಸ ಫೀಚರ್ಸ್ಗಳನ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಮತ್ತು ಮ್ಯಾಜಿಕ್ ಇರೇಸರ್ ತುಂಬ ಹಳೆ ಫೀಚರ್ನ ಈಗ ಹೊಸದಾಗಿ ಹೈಲೈಟ್ ಎಲ್ಲ ಮಾಡ್ತಾ ಇದ್ದಾರೆ. ಒಟ್ಟಾರೆ 4 ಸ್ಮಾರ್ಟ್ ಫೋನ್ಸ್ಗಳು ಮತ್ತು iPad ಮಿನಿ ಜೊತೆಗೆ AirPods 3 Pro ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಹೋಪ್ಫುಲಿ ಇದ್ರ ಬಗ್ಗೆ ಏನೋ ಡೆಡಿಕೇಟೆಡ್ ವಿಡಿಯೋನ ತಗೊಂಡು ಬರ್ತೀನಿ ಮತ್ತು ಐಫೋನ್ 1 ಸೀರೀಸ್ ಅಲ್ಲಿ ಯಾವ್ದಾದ್ರು ಒಂದು ಫೋನ್ ನಾನು ಅನ್ಬಾಕ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಈಗ ಆಲ್ರೆಡಿ ಒಂದು ಕಿಡ್ನಿನ ಕಳ್ಕೊಂಡಿದ್ರು ಲಾಸ್ಟ್ 15 ಸೀರೀಸ್ ಅನ್ಬಾಕ್ಸ್ ಮಾಡಬೇಕಾದ್ರೆ. ಎಸ್ ಜೋಕಿಂಗ್. ಸೊ ನೋಡಂತೆ ಒಂದಾದ್ರು ಯಾವ್ದಾದ್ರು ಕವರ್ ಮಾಡೋಣ. ಎರಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇದು ಕೂಡ 9ನೇ ತಾರೀಕಿಗೆ ಲಾಂಚ್ ಆಗ್ತಾ ಇದೆ. ಸರ್ಪ್ರೈಸ್ಲಿ ನಮ್ದು ಒಂದು ಫೋನ್ ಇರ್ಲಿಪ್ಪ ಅಂತ ಹೇಳ್ಬಿಟ್ಟು ಮೋಟೋರು Razr 50 ಸೀರೀಸ್ನ ಮತ್ತೆ ಭಾರತದಲ್ಲಿ ಈ ಫ್ಲಿಪ್ ಫೋನ್ ಲಾಂಚ್ ಮಾಡಿದಾದ್ರೆ. ಸೊ ಒಟ್ಟಾರೆ ಫ್ರಂಟ್ ನಿಮಗೆ 3.6 ಇಂಚಸ್ನ ಕವರ್ ಡಿಸ್ಪ್ಲೇ ಒಂದಿಗೆ ಇಲ್ಲಿ ಡ್ಯುಯಲ್ ರಿಯರ್ ಕ್ಯಾಮ್ರಾ ಸೆಟಪ್ ಇಲ್ಲೇ ಕಾಣಿಸ್ತಾ ಇದೆ. 50 ಮೆಗಾ ಪಿಕ್ಸೆಲ್ ಮತ್ತು 8 ಮೆಗಾ ಪಿಕ್ಸೆಲ್ ಅಥವಾ 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕೊಡ್ತಾ ಇದ್ದಾರೆ. ಫ್ರಂಟ್ ಅಲ್ಲಿ 6.9 ಇಂಚಸ್ ಇರುವಂತಹ ಡಿಸ್ಪ್ಲೇ ಒಂದಿಗೆ 4,800 mAh ಬ್ಯಾಟರಿನ ಕೊಡ್ತಾ ಇದ್ದಾರೆ. ಒಟ್ಟಾರೆ ಈ ಸ್ಮಾರ್ಟ್ ಫೋನ್ 47,000 ರೂಪಾಯಿಗೆ ಮಾರ್ಕೆಟ್ ಎಂಟ್ರಿ ಹೊಡ್ಲಿದೆ ಅಂತೆ. ಎಸ್, ಅದಕ್ಕೆ ಫ್ಲಿಪ್ ಫೋನ್ಸ್ಗಳು ನಾವು ಇದೇ ಪ್ರೈಸ್ ಅಲ್ಲಿ ನೋಡ್ತಾ ಇದ್ವಿ. ಟೆಕ್ನೋರು
ಸ್ಟಾರ್ಟಿಂಗ್ ಅಲ್ಲಿ 70,000 ಲಾಂಚ್ ಮಾಡಿದ್ರು, ಇವಾಗ ವಿತ್ ಆಫರ್ 42,000 ಸಿಗ್ತಾ ಇದೆ. ಈ ರೀತಿ ಮಾರ್ಕೆಟ್ ತಪ್ಪುಗಳು ಆಗಬಾರ್ದು. ಬಟ್ ಫೋಲ್ಡೇಬಲ್ ಸ್ಮಾರ್ಟ್ ಫೋನ್ಸ್ಗಿಂತ ಫ್ಲಿಪೇಬಲ್ ಸ್ಮಾರ್ಟ್ ಫೋನ್ ಮಾರ್ಕೆಟ್ ತುಂಬಾ ಕಮ್ಮಿ ಇದೆ, ಬಿಕಾಸ್ ಇಲ್ಲಿ ಬ್ಯಾಟ್ರಿ ಸ್ವಲ್ಪ ಕಮ್ಮಿ ಇರೋದು. ಇಡೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇದು ಇವತ್ತಿನ ಹಾಟ್ ಮತ್ತು ಬೆಂಕಿ ಸುದ್ದಿ ಅಂತಾನೆ ಕರಿಬಹುದು. ನಾನು ಮಾತಾಡ್ತಾ ಇರೋದು ಜಿಯೋನವರ ಹೊಸ AGM ಆನ್ಯುವಲ್ ಜನರಲ್ ಮೀಟಿಂಗ್. ಇದು 47th ಮೀಟಿಂಗ್ ಆಗಿತ್ತು. ನಿಮ್ಗೆ ಗೊತ್ತಿರುವ ಹಾಗೆ ಪ್ರತಿ ವರ್ಷ AGM ನಡೆಯುತ್ತೆ. ಸೊ ಇದರಲ್ಲಿ ಈ ದನ್ ಆಫರ್, ಅನ್ಲಿಮಿಟೆಡ್ 5G ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗಿತ್ತು. ಶಟ್ ಪಟ್ ಇದು ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗಿತ್ತು ಅನ್ಕೋತೀನಿ. ಕಾಮೆಂಟ್ ಮಾಡ್ತಾ ಇದ್ದೀನಿ. ಒಟ್ಟಾರೆಯಲ್ಲಿ ಜಿಯೋನವರು ತುಂಬ ಬೇರೆ ಬೇರೆ ಆಫರ್ಸ್ಗಳನ್ನ, ಬೇರೆ ಬೇರೆ ಫೀಚರ್ಸ್ಗಳನ್ನ, ತಮ್ಮ ಕಂಪನಿ ಬಗ್ಗೆ ಕೂಡ ತುಂಬ ಡೀಟೇಲ್ಸ್ಗಳನ್ನ ಶೇರ್ ಮಾಡಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಏನು ಹೈಲೈಟೆಡ್ ಇದೆ ಅದನ್ನ ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಇದರಲ್ಲಿ ಮೊದಲನೇದಾಗಿ ಬರುತ್ತೆ, ಚೈನಾ ಕಂಪನಿಯನ್ನ ಜಿಯೋನವರು ಹಿಂದಾಕ್ಬಿಟ್ಟು ಸದ್ಯಕ್ಕೆ ಇವರು ವರ್ಲ್ಡ್ಸ್ನ ಲಾರ್ಜೆಸ್ಟ್ ಮೊಬೈಲ್ ಡಾಟಾ ಕಂಪನಿ ಆಗ್ಬಿಟ್ಟು ಒತ್ತಾರೆ 490 ಮಿಲಿಯನ್ ಯೂಸರ್ಸ್ನ, ಆಕ್ಟಿವ್ ಯೂಸರ್ಸ್ನ ಹೊಂದಿದ್ದಾರೆ. ಇಷ್ಟಲ್ಲದೆ ಜಿಯೋ ಫೈಬರ್ ಬಗ್ಗೆ ಕೂಡ ಅಪ್ಡೇಟ್ಸ್ಗಳನ್ನ ಕೊಟ್ಬಿಟ್ಟು ಇದರ ಸಂಖ್ಯೆ ಕೂಡ ಜಾಸ್ತಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಎರಡನೇದಾಗಿ ಜಿಯೋ ಟಿವಿ ಪ್ಲಸ್ ಅಂತ. ಸೊ ಇಲ್ಲಿ ನೀವು ಜಿಯೋ ಸಬ್ಸ್ಕ್ರಿಪ್ಷನ್ ಅಂದ್ರೆ ಈ ಫೈಬರ್ ಸಬ್ಸ್ಕ್ರಿಪ್ಷನ್ ಒನ್ ಟೈಮ್ ತಗೊಂಡ್ರಿ ಅಂತಂದ್ರೆ, ಸೊ ಈ ಡಿಸ್ನಿ ಹಾಟ್ಸ್ಟಾರ್ ಇವ್ರ ಜೊತೆ ಎಲ್ಲ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ಒನ್ ಟೈಮ್ ನಿಮ್ಮ ಜಿಯೋ ನಂಬರಿಂದ ನೀವು ಲಾಗಿನ್ ಆದ್ರೆ ಅಂತಂದ್ರೆ ಉಳಿದ ಪ್ಲಾಟ್ಫಾರ್ಮ್ ಅಲ್ಲಿ ಒಂದ್ಸರ್ತಿ ಲಾಗಿನ್ ಆದ್ರೆ ಸಾಕು, ಪ್ರತಿ ಟೈಮ್ ಲಾಗಿನ್ ಆಗುವಂತ ಅವಶ್ಯಕತೆ ಇಲ್ಲ. ಮತ್ತು ಅಲ್ಲೇ ನೀವು ಎಲ್ಲ ನೆಟ್ವರ್ಕ್ಸ್ಗಳನ್ನ, ಈ OTT ಪ್ಲಾಟ್ಫಾರ್ಮ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು. ಅಲ್ಲಿಂದ ನೀವು ಡೈರೆಕ್ಟ್ಲಿ ವಾಚ್ ಕೂಡ ಮಾಡ್ಕೋಬಹುದು. ಇಂಥ ಒಂದು ಫೀಚರ್ನ ಕೊಡ್ತಾ ಇದ್ದಾರೆ. ಇಷ್ಟೇ ನಿಮ್ಮ ಹತ್ರ ಜಿಯೋ ಫೈಬರ್ ಒಂದೇ ಸಬ್ಸ್ಕ್ರಿಪ್ಷನ್ ಇದೆ ಅಂತಂದ್ರೆ, ನಿಮ್ಮ ಮೇಲೆ 2 TV ತಂದ್ರೂ ಕೂಡ ನೀವು ಜಸ್ಟ್ ಮೊಬೈಲ್ ನಂಬರಿಂದ ಲಾಗಿನ್ ಆಗಿಬಿಟ್ಟು ಎಲ್ಲ ಕಡೆ ಎಲ್ಲ ಚಾನಲ್ಸ್ಗಳನ್ನ, ಎಲ್ಲ ಆಪ್ಸ್ಗಳನ್ನ 2 TVನಲ್ಲಿ ಕೂಡ ಲಾಭ ಪಡಿಬೋದು ಅಂತ ಇದನ್ನ ಕೂಡ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಇನ್ನು ಮೂರನೇದಾಗಿ ಜಿಯೋ ಏರ್ ಫೈಬರ್ ಅಂತ, ಇದು ಕೂಡ ಗಣೇಶ್ ಚತುರ್ಥಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಪ್ರೈಸ್ ಡೀಟೇಲ್ಸ್ಗಳು ಇನ್ನು ಯಾವುದೇ ರೀತಿಯಾದ ಹೊರಗೆ ಬಂದಿಲ್ಲ, ಬಟ್ ಗಣೇಶ್ ಚತುರ್ಥಿಗೆ ಇದು ಹೊರಗೆ ಬರ್ತಿದೆ. ಇನ್ನು ನಾಲ್ಕನೇದಾಗಿ ಜಿಯೋ ಬ್ರೇನ್ ಅಂತ. ಸೊ ಸ್ಪೆಷಲಿ AI ಸರ್ವಿಸಸ್ನ ಕೊಡೋ ಸಲುವಾಗಿ ಮತ್ತು AI ನ ನೆಕ್ಸ್ಟ್ ಲೆವೆಲ್ ತಗೊಂಡೋ ಸಲುವಾಗಿ ಸೊ ಈ ಜಿಯೋ ಬ್ರೇನ್ ಲಾಂಚ್ ಮಾಡಿದ್ರೆ ಬಗ್ಗೆ ಡೀಟೇಲ್ ಆಗಿ ನಾನು ಮತ್ತೊಂದು ವಿಡಿಯೋ ತಗೊಂಡ್ ಬರಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಆರನೇದಾಗಿ ಬರುತ್ತೆ, ಅದು ಜಿಯೋ AI ಕ್ಲೌಡ್ ವೆಲ್ಕಮ್ ಆಫರ್ ಅಂತ. ಪ್ರತಿಯೊಬ್ಬ ಜಿಯೋ ಗ್ರಾಹಕರಿಗೆ ನಿಮ್ಮ ಹತ್ರ ಸಿಮ್ ಇದೆ ಅಂತಂದ್ರೆ ಫ್ರೀ ಆಗಿ 100GB ಕ್ಲೌಡ್ ಸ್ಟೋರೇಜ್ ಸಿಗ್ತಾ ಇದೆ. ಸೊ ಭಾರತದ ಈ ಕಂಪನಿ ಇರೋದ್ರಿಂದ ನೀವು ಸ್ವಲ್ಪ ಭರವಸೆಯಿಂದ ಡೇಟಾಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ಕೋಬಹುದು. ಸದ್ಯಕ್ಕೆ ಇದು ದೀಪಾವಳಿಯಿಂದ ಆಫರ್ ಸ್ಟಾರ್ಟ್ ಆಗುತ್ತೆ. ಫ್ರೀ ಆಗಿ 100GB ಡೇಟಾ ಗುರು ಯಾರು ಕೊಡ್ತಾರೆ. ಸೊ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ಗಳು ಸಿಗತ್ತೆ, ಬಟ್ ಭಾರತದಕ್ಕೆ ಸ್ವಲ್ಪ ನಂಬಿಕೆ ಜಾಸ್ತಿ ಅಷ್ಟೇ. ನೆಕ್ಸ್ಟ್ ಏಳನೇದಾಗಿ ಬರುತ್ತೆ ಜಿಯೋ ಫೈನಾನ್ಸ್ ಸರ್ವಿಸಸ್ ಅಂತ. ನೀವು ಇಲ್ಲಿ ಈ ಟರ್ಮ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಈ ಜಿಯೋ ಫೈನಾನ್ಸ್ ಅಲ್ಲಿ ನೋಡಕ್ಕೆ ಸಿಗುತ್ತೆ. ಮತ್ತೆ ಇವ್ರ ಸ್ಟಾಕ್ಸ್ ಕೂಡ ಸದ್ಯಕ್ಕೆ ಹೊಸದಾಗಿ ಆ್ಯಡ್ ಆಗಿದೆ. ಇನ್ನು ಪ್ರೈಸ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಸೊ ನೋಡಿ, ಸ್ವಲ್ಪ ಇದ್ರ ಬಗ್ಗೆ ಡೆವಲಪ್ ಮಾಡುವ ಆಕಾರದಲ್ಲಿ ಕಾಣಿಸ್ತದೆ ಅಂತಾರೆ. ರೈಟ್ ಟೈಮ್ ನೋಡ್ಬಿಟ್ಟು ಸ್ಟಾಕ್ಸ್ನ ಕೂಡ ಪರ್ಚೇಸ್ ಮಾಡ್ಬೋದು. ಆದರೆ ನಾನು ಹೇಳ್ತಾ ಇದ್ದೀನಿ ಅಂತ, ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಅಂತ ನೀವು ಪರ್ಚೇಸ್ ಮಾಡಕ್ಕೆ ಹೋಗ್ಬಿಡಿ. ಇದನ್ನ ಬಿಟ್ಟು ಅಂದರೆ ತುಂಬ ಬೇರೆ ಬೇರೆ ಫೀಚರ್ಸ್ನ ಕೂಡ ಕೊಡಿದ್ದಾರೆ. ಜಿಯೋ ಹೋಮ್ ಆ್ಯಪ್ ಆಗಿರಲಿ ಅಥವಾ ಜಿಯೋ AI ಕಾಲಿಂಗ್ ಫೀಚರ್ ಕೊಡಿದ್ದಾರೆ. ಇದರ ನೀವು ಈ ಲೈವ್ ಟ್ರಾನ್ಸ್ಲೇಟ್ ಆಗಿರಲಿ ಅಥವಾ ಬೇರೆ ಯಾರು ಭಾಷೆ ಮಾತಾಡ್ತಾರೆ ಅರ್ಥ ಆಗಿಲ್ಲ ಅದನ್ನ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಂಡು ವಾಯ್ಸ್ ಟು ವಾಯ್ಸ್ ಕನ್ವರ್ಟ್ ಮಾಡ್ಬೋದು. ಇನ್ನಿತರ ಬೇರೆ ಫೀಚರ್ಸ್ನ ಕೊಡಿದ್ದಾರೆ. TV OSನ ಆ್ಯಡ್ ಮಾಡಿದ್ದಾರೆ. ಇಷ್ಟೆಲ್ಲ ಬೇರೆ ಬೇರೆ ತುಂಬ ಅನೇಕ ಫೀಚರ್ಸ್ಗಳನ್ನ ಮಾಡಿದ್ದಾರೆ. ಇದನ್ನೆಲ್ಲ ಕವರ್ ಮಾಡೋಕ್ಕೆ ನಾನೊಂದು ಡೆಡಿಕೇಟೆಡ್ ವಿಡಿಯೋನ ತೊಗೊಂಡು ಬರಲ್ಲ ಬೇಡಬೇಕಾಗಡೆ ಕಮೆಂಟ್ ಮಾಡಿ. ಬಟ್ ಈ ಅಪ್ಡೇಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಇತ್ತು. ಬಟ್ ಸ್ಪೆಷಲ್ ಆಗಿ ಅದ್ಭುತವಾಗಿ ಲೈಕ್ ಪ್ರತಿ ವರ್ಷ ಫ್ರೀ ಏನಾದರೂ ಸಿಗುತ್ತೆ ಅಂತ 100GB ಬಿಟ್ಟರೆ ಏನು ವಿಶೇಷವಾಗಿ ಸಿಗಲಿಲ್ಲ ಅಂತ ನನಗನ್ಸುತ್ತೆ. ಪ್ರತಿ ವರ್ಷ ಫ್ರೀ ಅಂದರೆ ಎಲ್ಲಿ ಹೋಗ್ಬೇಕು ಅಂಬಾನಿ. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಯಪ್ಪ ಸೈಕ್ ಗುರು. ಸೊ ಟೆಕ್ನೋರು ಒಂದು ಹೊಸದಾಗಿ ಸ್ಪಾರ್ಕ್ ಗೋ 1 ಅಂತ ಒಂದು ಫೋನ್ ತೊಗೊಂಡ್ಬರ್ತಾರೆ. ಸೊ ಈ ಫೋನ್ ನಾನು ಕಳಿಸ್ಕೊಡ್ತೀನಿ ಅಂತ ಇದ್ರು. ಬೇಡ ಗುರು, ನನ್ನ ಬಜೆಟ್ ಎಲ್ಲಿತ್ತು ಮತ್ತೆ ಅಷ್ಟೊಂದು ಸ್ಪೆಕ್ಸ್ ಎಲ್ಲ ಸರಿ ಅನ್ಸಲ್ಲ ನನಗೆ, ಬೇಡ ಅಂತ ಹೇಳ್ಬಿಟ್ಟೆ. ಸೊ ಈ ಸ್ಮಾರ್ಟ್ ಫೋನ್ ಲೈಕ್ ಒಂದು ಪೋಸ್ಟ್ ಮಾಡಿದ್ರು, ಇವರೊಂದು ಟ್ವೀಟ್ ಮಾಡಿದ್ರು. ಈ ಟ್ವೀಟಲ್ಲಿ ನೀವು ಫೋಟೋನ ನೋಡ್ಕೋಬಹುದು. ಸೊ ಇವರು ಈ iPhone 14 ಜೊತೆ ಇದನ್ನ ಕಂಪೇರ್ ಮಾಡ್ತಿದ್ದಾರೆ. ಎರಡೂ ಫೋನ್ಸ್ಗೊಂದು ಸರ್ತಿ ನೋಡಿ ಯಾರು ಕಾಪಿ ಮಾಡೋದ್ರ ಅನ್ನೋದೇ ಡೌಟ್ ಅಂತ ಅನ್ನೋಕೆ ಹೋಗ್ಬಿಡಿ. 101% ಫೋನ್ ನೋಡಿದ್ರೆ ಅರ್ಥ ಆಗುತ್ತೆ ಟೆಕ್ನೋನವರು ಐಫೋನ ಕಾಪಿ ಮಾಡಿದ್ರೆ. ಮತ್ತೆ ಪುನಃ ಅವ್ರಿಗೆ ಲೈಕ್ ನಮ್ಮದು 120 Hz ಇದೆ, ನಿಮ್ಮ ಹತ್ರ 60 Hz ಡಿಸ್ಪ್ಲೇ ಇದೆ. ಯಾವ ಲೆವೆಲ್ಗೆ ಇಳಿದ್ರು ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಕಾಪಿ ಅವ್ರದ್ದೇ ಮಾಡಿದ್ದಾರೆ, ಡಿಸೈನ್ ಅವ್ರದ್ದೇ ಇದೆ, ಮತ್ತು ಡಿಸ್ಪ್ಲೇನಲ್ಲಿ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಅದು ಈ 7,000 ರೂಪಾಯಿ ಫೋನ್ನ 50,000 ಫೋನ್ ಜೊತೆ ಕಂಪೇರ್ ಮಾಡ್ತಿದ್ದಾರೆ. ಸೊ ಯಾಕೆ ಈ ರೀತಿ ಮಾರ್ಕೆಟಿಂಗ್ ಮಾಡ್ತಾರೆ? ಯಾಕೆ ತಮ್ಮ ಏನಂತಾರೆ ಅದಕ್ಕೆ ಮರ್ಯಾದೆನೇ ತಾವೇ ತಕ್ಕೊಳ್ತಿದ್ದಾರೆ ಗೊತ್ತಾಗ್ದಿಲ್ಲ. ಬಟ್ ನಾನಂತೂ ಶಾಕಿಂಗ್ ಅನ್ಸ್ಕರು ಇದನ್ನ ನೋಡಿ. ಹಿಂಗೂ ಮಾಡತ್ತಾ ಬ್ರ್ಯಾಂಡ್ಸ್ ಅಂತ
ನಮಗಾಗ್ತದೆ. ಈ ಕೊನೆಯದಾಗಿ ಡೀಲ್ಸ್ಗಳು ಲೂಟ್ಸ್ಗಳು ಏನಿದೆಪ್ಪ ಅಂತ ಹೇಳಿದ್ರೆ 2 ಸ್ಪೆಷಲ್ ಡೀಲ್ಸ್ಗಳನ್ನ ತೊಗೊಂಡ್ಬರ್ತಾ ಇದ್ದೀನಿ. ಒಂದು ಸ್ಟಫ್ ಕೂಲ್ ಕಡೆಯಿಂದ 4-in-1 ಒಂದು ಕೇಬಲ್ ಸಿಗ್ತಾ ಇದೆ. ಸೊ ಯೂಶಲಿ ಪ್ರೈಸ್ ನಿಮಗೆ 1999 ರೂಪಾಯಿ ಇತ್ತು, ಕೆಲವೊಂದು ಟೈಮ್ 1499 ರೂಪಾಯಿ ಕೂಡ ಇತ್ತು. ಸದ್ಯಕ್ಕೆ ನಿಮಗೆ ಇದು ಜಸ್ಟ್ 899 ರೂಪಾಯಿ ಸಿಗ್ತಾ ಇದೆ. ಇದು ಎರಡನೇದಾಗಿ ಪಿ ಟ್ರಾನ್ಸ್ ಕಡೆಯಿಂದ ಒಂದು ಬಡ್ ಸಿಗ್ತಾ ಇದೆ. ಯೂಶಲಿ ಇದು 1299 ರೂಪಾಯಿಗೆ ಏನೋ ಆಫೀಸ್ ಇದ್ರ ಪ್ರೈಸ್ ಲಾಂಚ್ ಆಗಿಬಿಟ್ಟು 1200 ರೂಪಾಯಿಗೆ ಮೊನ್ನೆ ಅಷ್ಟನ್ನ ನೋಡಿದ್ದೆ. ಪುನಃ ಮತ್ತೆ ಇದ್ರ ಪ್ರೈಸ್ ಡ್ರಾಪ್ ಆಗಿಬಿಟ್ಟು ಬರೋಬ್ಬರಿ 799 ರೂಪಾಯಿ ಸಿಗ್ತಾ ಇದೆ. ಸೊ ಡೆಫಿನೆಟ್ಲಿ ಕೂಡ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಸೊ ಇದನ್ನ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಡಿಸೈನ್ ಸ್ವಲ್ಪ ಯುನೀಕ್ ಆಗುತ್ತೆ ಅಂತ ಅನಿಸಿದೆ ಅಷ್ಟೇ. ಬಾಕಿ ಇವತ್ತಿನ ಟೆಕ್ ನ್ಯೂಸಲ್ಲಿ ನಿಮಗೆ ಅದ್ಭುತ ಬೆಂಕಿ ಸುದ್ದಿಗಳು ಮತ್ತು ನಾವು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿ, ಮೋಟಿವೇಟ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಶನಿವಾರ ಗೀಚಿಗಿಲಿ ಬೆಂಕಿ ಹಚ್ಚಕ್ಕೆ ಹೊಸ ಟೆಕ್ ನ್ಯೂಸ್ನ ತೊಗೊಂಡ್ಬರ್ತೀವಿ. ಸಿಗಂತ ನಮಸ್ಕಾರ. ಓಡ್ರ ಓ ರಿಟೆಕ್ ಸರಿ ಆಗ್ತಿಲ್ಲ.